ಯೆಜ್ಕೇಲನ ಪ್ರವಾದನೆಯ ಗ್ರಂಥ 36ನೇ ಅಧ್ಯಾಯ 27ನೆಯ ವಾಕ್ಯ. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನೋ. ಈ ವಾಕ್ಯದಲ್ಲಿ ದೇವರು ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸುವುದಾಗಿ ವಾಗ್ದಾನ ಮಾಡಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಇಸ್ರಾಯೇಲ್ಯರ ಜೀವಿತವನ್ನು ನೋಡುವಾಗ ದೇವರು ಅವರಿಗೆ ಅನೇಕ ನಿಯಮಗಳನ್ನು, ಅನೇಕ ಆಜ್ಞೆಗಳನ್ನು, ಕಟ್ಟಳೆಗಳನ್ನು ಕೊಟ್ಟಾಗಿಯೂ ಕೂಡ ಅವರು ಪದೇ ಪದೇ ಅದನ್ನು ಮೀರುವವರಾಗಿ ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳುತ್ತಾ ಇದ್ದರು. ದೇವರು ಕೊಟ್ಟಂಥ ನಿಯಮಗಳನ್ನು ಪೂರ್ಣವಾಗಿ ಅನುಸರಿಸುವುದಕ್ಕೆ ಯಾರಿಂದಲೂ ಕೂಡ ಆಗದೆ ಹೋಯಿತು. ಕಾರಣ ಮನುಷ್ಯರಾಗಿರುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ನಿರ್ಬಲರಾಗಿಯೇ ಇದ್ದಾರೆ. ದೇವರು ಎದುರು ನೋಡುವಷ್ಟು ಮಟ್ಟಿಗೆ ಪರಿಶುದ್ಧತೆಯನ್ನು ಕಾದುಕೊಳ್ಳುವುದಕ್ಕೆ, ಅದರಲ್ಲೂ ಕೂಡ ನಿರಂತರವಾಗಿ ಆ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಆದ್ದರಿಂದಲೇ ದೇವರು ಇಲ್ಲಿ ವಾಗ್ದಾನ ಮಾಡುತ್ತಾ ಇದ್ದಾರೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು ಎಂಬುದಾಗಿ. ಅಂದರೆ ನಾವು ದೇವರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಂದ್ರೆ ಪವಿತ್ರಾತ್ಮನು ಬಹಳ ಬಹಳ ಮುಖ್ಯ. ಈ ಒಂದು ವಾಗ್ದಾನದ ನೆರವೇರುವಿಕೆಯನ್ನ ಪಂಚಶತಮ ದಿನದಲ್ಲಿ ನಾವು ನೋಡಬಹುದಾಗಿದೆ. ದೇವರು ತನ್ನ ಶಿಷ್ಯರಿಗೆ ತನ್ನ ಆತ್ಮನನ್ನ ಅನುಗ್ರಹಿಸಿದ ನಂತರ ಅವರು ಆತನಿಗೆ ಮೆಚ್ಚುಗೆಯಾಗಿ ನಡೆದು ಆತನ ಉದ್ದೇಶಗಳನ್ನು ನೆರವೇರಿಸುತ್ತಾ ಆ ಒಂದು ಪರಿಶುದ್ಧತೆಯಲ್ಲಿ ಜೀವಿತವನ್ನ ಮುನ್ನಡೆಸಿದರು. ನಂತರ ನೋಡುವಾಗ ದೇವರು ನಂಬುವಂತ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆ ಒಂದು ಆತ್ಮನನ್ನ ಅನುಗ್ರಹಿಸುತ್ತಾ ಇದ್ದಾರೆ. ಇದುವೇ ಕಡೆಗಾಲದಲ್ಲಿ ದೇವರು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆಂಬುದಾಗಿ ಹೇಳಿದಂತ ವಾಗ್ದಾನವಾಗಿದೆ. ಈ ರೀತಿಯಾಗಿ ದೇವರ ಆತ್ಮನು ನಮ್ಮ ಮೇಲೆ ಸುರಿಸಲ್ಪಡುವಂಥದ್ದು, ನಮ್ಮ ಜೀವಿತದೊಳಗೆ ನೆಲೆಯಾಗಿರುವಂತೆ ಅನುಗ್ರಹಿಸಲ್ಪಡುವುದು. ಯಾಕೆಂದರೆ ನಮ್ಮನ್ನು ದೇವರ ನಿಯಮಗಳನ್ನು ಅನುಸರಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ಬಲಶಾಲಿಗಳನ್ನಾಗಿ ಮಾಡುವುದಕ್ಕಾಗಿ. ಆ ರೀತಿಯಾಗಿ ನಾವು ಯಾವಾಗ ದೇವರಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಕೈಗೊಂಡು ಆತನು ಮೆಚ್ಚುವ ಹಾಗೆ ನಡೆಯುತ್ತಾ ಇರುತ್ತೇವೋ ಆಗಲೇ ದೇವರ ಬಲವು ನಮ್ಮ ಮೂಲಕವಾಗಿ ಪ್ರಕಟವಾಗುತ್ತದೆ. ದೇವರ ಆತ್ಮನ ಅಭಿಷೇಕದಿಂದ ನಾವು ಜಯದಲ್ಲಿಯೂ ಆಶೀರ್ವಾದದಲ್ಲಿಯೂ ಜೀವಿತವನ್ನು ಮುನ್ನಡೆಸಬಹುದಾಗಿದೆ. ಸೈತಾನ್ನ ಕಾರ್ಯಗಳು ನಮ್ಮ ಮುಂದೆ ನಾಶವಾಗುವುದನ್ನು, ಅವನು ಸೋತು ಓಡಿ ಹೋಗುವುದನ್ನು ನಿಶ್ಚಯವಾಗಿ ಕಾಣಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ಅಯ್ಯೋ ನನ್ನಿಂದ ಆಗುತ್ತಾ ಇಲ್ಲ, ಆಗಾಗ್ಗೆ ಎಡವುತ್ತಾ ಇದ್ದೇನೆ, ಪಾಪಗಳಲ್ಲಿ ಬೀಳುತ್ತಾ ಇದ್ದೇನೆ, ಬಲಹೀನನಾಗುತ್ತಾ ಇದ್ದೇನೆ, ಆತ್ಮೀಕ ಜೀವಿತದಲ್ಲಿ ಜಯಶಾಲಿ ಆಗುವುದಕ್ಕೆ ಸಾಧ್ಯವೇ ಎಂಬುದಾಗಿ ನೀವು ಯೋಚನೆ ಮಾಡುತ್ತಾ ಇರುವುದಾದರೆ ನಿಮ್ಮಿಂದ ಸಾಧ್ಯವಿಲ್ಲ. ಪವಿತ್ರಾತ್ಮನ ಬಲದಿಂದಲೇ ಅದು ಸಾಧ್ಯ ಎಂಬುದನ್ನು ಅರಿತು ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿರುವುದಕ್ಕೆ ನಿಮ್ಮ ಹೃದಯವನ್ನು ತೆರೆದು ಕೊಡಿ. ದೇವರ ಬಳಿಯಲ್ಲಿ ಪ್ರಾರ್ಥಿಸಿ, ದೇವರೇ ನಿಮ್ಮ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿ ಎಂಬುದಾಗಿ ಪ್ರಾರ್ಥಿಸಿ. ನಿಶ್ಚಯವಾಗಿ ಈ ದಿವಸ ದೇವರು ವಾಗ್ದಾನ ಮಾಡಿದಂತೆ ನಿಮ್ಮ ಮೇಲೆ ತನ್ನ ಪವಿತ್ರಾತ್ಮನ ಅಭಿಷೇಕವನ್ನು ಸುರಿಸಿ ಆತ್ಮೀಕವಾಗಿ ನಿಮ್ಮನ್ನು ಬಲಪಡಿಸಲಿದ್ದಾರೆ. ಅನ್ಯ ಭಾಷೆಗಳ ಮೂಲಕವಾಗಿ ಆ ವರವನ್ನು ದೃಢಪಡಿಸಲಿದ್ದಾರೆ. ವಿಶೇಷವಾದ ಜಯಗಳನ್ನು, ಆಶೀರ್ವಾದಗಳನ್ನು ಕೊಟ್ಟು ಜಯದಲ್ಲಿ ಮುನ್ನಡೆಸಲಿದ್ದಾರೆ. ಆ ರೀತಿಯಾಗಿ ದೇವರು ನಮಗೆ ತನ್ನ ಆತ್ಮನನ್ನು ಅನುಗ್ರಹಿಸಿ ತನ್ನ ನಿಯಮಗಳನ್ನು ಅನುಸರಿಸಿ ನಡೆಯುವಂತೆ ಮಾಡುತ್ತಾರೆ, ಬಲಪಡಿಸುತ್ತಾರೆ, ಜಯವನ್ನು ಕೊಡುತ್ತಾರೆ ಎಂಬುದನ್ನು ತಿಳಿದು ಪವಿತ್ರಾತ್ಮನನ್ನು ಹೊಂದಿದವರಾಗಿ ಆತನನ್ನು ದುಃಖಪಡಿಸದೆ ಜಯದಲ್ಲಿ ಜೀವಿತವನ್ನು ನಡೆಸುವಂತೆ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ನಿನ್ನ ಆತ್ಮನ ಮೂಲಕವಾಗಿಯೇ ಕರ್ತನೆ ನೀನು ನಮ್ಮನ್ನಪ್ಪ ಸ್ತೋತ್ರ ರಾಜ ನಿನ್ನ ನಿಯಮಗಳನ್ನು ಕೈಗೊಂಡು ನಡೆಯುವವರಾಗಿ, ಬಲಿಷ್ಠರನ್ನಾಗಿ, ಜಯಿಸುವವರನ್ನಾಗಿ ಮಾಡುವಂಥದ್ದನ್ನು ಅರಿತಿದ್ದೇವೆ. ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ ಆಗದೇ ಇರುವಂಥದ್ದು ನಿನ್ನ ಆತ್ಮನಿಂದ ಆಗುತ್ತದೆ, ಅದನ್ನು ಅರಿತಿದ್ದೇವೆ. ಈ ದಿವಸಗಳಲ್ಲಿ ಪವಿತ್ರಾತ್ಮನ ವರವನ್ನು ಅಪೇಕ್ಷಿಸಿ ಅದನ್ನು ಹೊಂದಿ ಕಾದುಕೊಂಡು ಅಪ್ಪ ಜೀವಿತ ನಡೆಸಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಬಲ ಕೃಪೆಗಳನ್ನು ಅನುಗ್ರಹಿಸು. ಇದುವರೆಗೂ ಯಾವ್ಯಾವ ವಿಷಯಗಳು ಮಕ್ಕಳೊಂದಿಗೆ ಹೋರಾಡುತ್ತಾ ಇತ್ತೋ, ಸೈತಾನು ಯಾವ್ಯಾವ ವಿಷಯಗಳ ತಡೆಗಳನ್ನು ಉಂಟು ಮಾಡಿದನೋ, ಜೀವಿತವನ್ನು ಕುಂದಿಸುತ್ತಾ ಇದ್ದನೋ, ಬಲಹೀನಪಡಿಸುತ್ತಾ ಇದ್ದನೋ, ಅದೆಲ್ಲದರ ಮೇಲೆ ನೀನು ಜಯವನ್ನು ಉಂಟು ಮಾಡಬೇಕಾಗಿ ಬೇಡುತ್ತಾ ಇದ್ದಾನೆ. ಲೋಕವನ್ನು, ಪಾಪಗಳನ್ನು, ಸೈತಾನನ್ನು ಜಯಿಸಿ ಅಪ್ಪ, ಜಡವನ್ನು ಜಯಿಸಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ನಿನಗೆ ಮೆಚ್ಚುಗೆಯಾಗಿ ಅಪ್ಪ ಜೀವಿತವನ್ನು ನಿನ್ನ ಉದ್ದೇಶಗಳನ್ನು ನೆರವೇರಿಸುತ್ತಾ
ಸುತ್ತಪ್ಪ ಮುನ್ನಡೆಸೋಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು, ವಿಶೇಷವಾಗಿ ಆಶೀರ್ವದಿಸು. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.